ನಾನಿವತ್ತು ಕಾಂಗ್ರೆಸ್ಗೆ ಸವಾಲಾಗ್ತಾನೆ. 75 ವರ್ಷಗಳ ಆಡಳಿತದಲ್ಲಿ ಈ ಜಿಲ್ಲೆಯಲ್ಲಿ ನೀವು ಸುಮಾರು 45 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರೆ, 30 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಎಂಪಿಯನ್ನು ಪಡೆದಿದೆ. ಅತಿ ಹೆಚ್ಚು ಅನುದಾನಗಳು ಬಂದದ್ದು ಈ 10 ವರ್ಷದಲ್ಲಿ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ. ನೀವು 70 ವರ್ಷಗಳಲ್ಲಿ ಕೊಡದೇ ಇರತಕ್ಕಂಥ ಹಣವನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಯೋಚನೆ ಮಾಡಿ. ಅದಕ್ಕೋಸ್ಕರ ನಾವು ಕಾರ್ಯಕರ್ತರು ಮನೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಹೇಳಬೇಕಾಗಿರ್ತಕ್ಕಂಥ ಅಂಶಗಳು ಅದರಲ್ಲಿ ಇದ್ದಾವೆ. ಮತದಾರರ ಬಳಿಗೆ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಒಟ್ಟು ಬಂದಿರತಕ್ಕಂಥ ಯೋಜನೆಗಳು, ಆ ಯೋಜನೆಗಳ ಸಾಕಾರಗಳು ಏನೆಲ್ಲ ಆಗಿದೆ, ನರೇಂದ್ರ ಮೋದಿ ಸರ್ಕಾರ ಎಷ್ಟು ಕೊಟ್ಟಿದ್ದಾರೆ, ಇದೆಲ್ಲವನ್ನು ಹೇಳಬೇಕಾಗಿರ್ತಕ್ಕಂಥ ಅಂಶದಲ್ಲಿದ್ದೇವೆ. ಹಾಗಾಗಿ ಕಾರ್ಯಕರ್ತರು ಮತಗಟ್ಟೆಯಲ್ಲಿ ಮನೆ ಮನೆಗಳಿಗೆ ಹೋಗುವಂತ ಕಾರ್ಯ ಆಗಬೇಕು. BLA 2 ನಮ್ಮ ಬೂತಿನಲ್ಲಿರ್ತಕ್ಕಂಥ BLA 2 ಗುರುತಿಸಬೇಕು. ನಾವು ಕಳೆದ ಬಾರಿ ಪೇಜ್ ಪ್ರಮುಖರನ್ನು ಮಾಡಿದ್ದೇವೆ. ಆ ಪೇಜ್ ಪ್ರಮುಖರನ್ನು ಆಕ್ಟಿವ್ ಮಾಡಬೇಕು. ನಾವು ಚುನಾವಣೆ ಬರುವವರೆಗೆ ವೋಟರ್ ಲಿಸ್ಟ್ಗಳನ್ನು ನೋಡುವುದಿಲ್ಲ, ವೋಟರ್ ಲಿಸ್ಟ್ಗಳನ್ನು ನೋಡಬೇಕು. ಎಲ್ಲ ಕಾರ್ಯದ ಪ್ರಾರಂಭ ಇವತ್ತಿಂದ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮತಗಟ್ಟೆಯ ಸಮಾವೇಶವನ್ನು ಇಟ್ಕೊಂಡಿದ್ದೀವಿ.